ಪೇಷಂಟ್ಗೆ ನೀವೇನಾಗಬೇಕು? ಡಾಕ್ಟರ್, ನಾನು ಅವ್ರ ಬ್ರದರ್. ಅವ್ರ ಹಸ್ಬೆಂಡ್ ಬಂದಿಲ್ವಾ? ಅದು ಪರ್ಸನಲ್ ಎಮರ್ಜೆನ್ಸಿ ಇತ್ತು. ಪರವಾಗಿಲ್ಲ, ನನ್ನ ಹತ್ರನೇ ಹೇಳಿ. ರಿತು ಆರಾಮಾಗಿದ್ದಾಳ ಅಲ್ವಾ? ಮಗುನೂ ಆರಾಮಾಗಿದೆ ಅಲ್ವಾ? ಸರ್, ರಿತು ಕಡೆ ನೀವೇ ಅಲ್ವಾ? ನಾನೇ ಅವರಣ್ಣ. ರಿತು ಆರಾಮಾಗಿದ್ದಾಳ ಅಲ್ವಾ? ಹಾಂ ಸರ್, ಡಾಕ್ಟ್ರು ಮಾತಾಡ್ಬೇಕಂತೆ ಕರೀತಾ ಇದ್ದಾರೆ, ಬನ್ನಿ. ಅದಕ್ಕೆ ಒಂದು ನಿಮಿಷ ಮಾತಾಡ್ಕೊಂಡು ಬರ್ತೀನಿ. ಬನ್ನಿ ಸರ್. ಹೇಗಿದ್ದೀರಾ ಸಿತಾರ ಅವರೇ? ಮಗ ಇನ್ನೂ ಮನೆಗೆ ಬಂದಿಲ್ಲ. ನಾವೆಲ್ಲ ಕಂಗೆಟ್ ಕೂತಿದ್ದೀವಿ. ಶಕ್ತಿ, ಅವ್ರ ಬಗ್ಗೆ ನಿಮಗೆ ಗೊತ್ತಲ್ಲ ಜೆ.ಪಿ. ಅವ್ರ ಕೋಪ ಇಳಿಯೋದಕ್ಕೆ ಇನ್ನೂ ಸಮಯ ಬೇಕು. ಆದ್ರೆ ಈ ಸಿಚುಯೇಷನ್ ಅಲ್ಲಿ ಏನ್ ಮಾಡ್ಬೇಕು ಗೊತ್ತಾಗದೆ ನಿಮ್ಮ ಹತ್ರ ಬರ್ಬೇಕಾಯ್ತು. ಮಾತಾಡ್ರಿ. ನಾವುಗಳೆಲ್ಲ ಇಷ್ಟೋ ತನಕ ಆ ವಿಷಯದ ಬಗ್ಗೆನೇ ಚರ್ಚೆ ಮಾಡ್ತಿದ್ವಿ. ಅದು ಮದುವೆ ಏನೋ ಮುಗ್ದೋಯ್ತು. ಆದ್ರೆ ಪಾಪ ರಿತು ಇನ್ನೂ ತವ್ರ ಮನೇಲೇ ಇದ್ದಾಳೆ. ನೀವು ದೊಡ್ಡ ಮನ್ಸು ಮಾಡಿ ಅವಳನ್ನ ಮನೆ ತುಂಬಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಏನ್ ಹೇಳ್ತಿದ್ದೀರಾ ಆಂಟಿ? ಅಲ್ಲ, ಅಲ್ಲಿ ನನ್ನ ತಮ್ಮ ವಿಕ್ಕಿನ ಪ್ರಾಣಿ ತರ ಜೈಲಲ್ಲಿ ಕೂಡ ಹಾಕಿದ್ದಾರೆ. ಚಾನಲ್ ಹಾಕಿದ್ರು ವಿಕ್ಕಿ ಅರೆಸ್ಟ್ ಆಗಿರೋ ನ್ಯೂಸೇ ಬರ್ತಾ ಇದೆ. ಅದ್ರ ಮೇಲೆ ನಮ್ ಡ್ಯಾಡ್ಗೆ ಹೈಕಮಾಂಡ್ ಇಂದ ಫೋನ್ ಮೇಲೆ ಫೋನು ಬರ್ತಾನೆ ಇದೆ. ನಮ್ಗೆ ತಳ್ಕಟ್ಟು ಹೋಗಿದೆ. ಇಂಥ ಟೈಮಲ್ಲಿ ನಿಮಗೆ ನಿಮ್ ಮಗಳನ್ನ ಮನೆ ತುಂಬಿಸ್ಕೊಳ್ಳೋದೇ ನೆನಪಾಗ್ತಿದ್ಯಾ? ನೋಡಿ, ನಿಮಗೆ ನಿಮ್ಮ ಮಗಳ ಜೀವನ ಹೇಗೆ ಮುಖ್ಯನೋ ನಮಗೆ ನಮ್ಮ ಮಗನ ಜೀವನನೂ ಅಷ್ಟೇ ಮುಖ್ಯ. ಅವನ ಆಚೆಗೆ ಬರೋವರೆಗೂ ನಿಮ್ಮ ಮಗಳು ನಿಮ್ಮಂಗ್ಲೇ ಇರಲಿ. ಯಾವ ಸಂದರ್ಭದಲ್ಲಿ ಏನ್ ಪ್ರಶ್ನೆ ಕೇಳಬೇಕು ಅನ್ನೋದನ್ನು ಮರ್ತಿದ್ದೀರಾ. ಸ್ವಲ್ಪ ಸುಮ್ಮನೆ ಇರಿ ನೀವಿಬ್ರು. ನೀವು ಸಮಾಧಾನ ಮಾಡ್ಕೊಳ್ಳಿ ಸಿತಾರ ಅವರೇ. ಏನೋ ತಿಳಿದೆ ಹಂಗನ್ಬಿಟ್ರು. ನೋಡಿ ಜೆ.ಪಿ., ನಿಮ್ ಸೊಸೆ ಮಾಡಿರೋ ಕೆಲಸದಿಂದ ನಮ್ಮನೆ ಸರ್ವನಾಶ ಆಗ್ತಾ ಇದೆ. ದಯವಿಟ್ಟು ಅವಳನ್ನ ನನ್ನ ಸೊಸೆ ಅಂತ ಕರಿಬೇಡಿ. ಅವಳು ಮಾಡಿರೋ ಕೆಲಸ ನೆನೆಸ್ಕೊಂಡ್ರೆ ನನ್ನ ಮೈಯೆಲ್ಲ ಉರಿಯತ್ತೆ. ಆದ್ರೆ ಈ ವಿಷಯನ ಹಾಗೆ ಬಿಡಕ್ ಆಗಲ್ಲ ಅಲ್ವಾ ಜೆ.ಪಿ.? ಇದ್ರ ಜೊತೆಲಿ ನೀವು ಶಕ್ತಿ ಬೇರೆ ಮಾತಾಡ್ತಿಲ್ಲ. ಹೀಗೆ ಮುಂದೆ ನಮ್ ವಿಕ್ಕಿ ಗತಿ ಏನು? ನಾನು ಶಕ್ತಿಗೆ ಎಷ್ಟೋ ಸತಿ ಫೋನ್ ಮಾಡಿದೆ, ಅವ್ನು ನನ್ನ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಮಾವ, ಡ್ಯಾಡ್ ಬೇರೆ ಟೆನ್ಷನ್ ಅಲ್ಲಿದ್ದಾರೆ. ಯಾರೋ ಒಬ್ಳು ಲೇಡಿ ಅವಳ ಪ್ರೈವೇಟ್ ನಂಬರ್ ಇಂದ ನಮ್ ಡ್ಯಾಡ್ಗೆ ಪದೇ ಪದೇ ಕಾಲ್ ಮಾಡಿ ಟಾರ್ಚರ್ ಮಾಡೋದು, ಟೀಸ್ ಮಾಡೋದೆಲ್ಲ ಮಾಡ್ತಾ ಇದ್ದಾಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗ್ ಮೈಯೆಲ್ಲ ಉರಿತಾ ಇದೆ. ಅಮಾಯಕ ಹುಡುಗಿ ಸಾವಿನ ಮೇಲೆ ಸಾಮ್ರಾಜ್ಯ ಕಟ್ಟೋದು ಅಂದ್ರೆ ಗಾಳಿಲಿ ಅರಮನೆ ಕಟ್ತಾಗೆ. ಗೆಲ್ಲಬೇಕು ಅನ್ನೋ ಹುಚ್ಚು ಹಠಾನ ಬಿಟ್ಬಿಡು ಜೆ.ಪಿ. ಇಲ್ಲ ಅಂದ್ರೆ ಇಷ್ಟು ವರ್ಷದಿಂದ ನೀನ್ ಕಟ್ಟಿರೋ ಈ ಸುಳ್ಳಿನ ಅರಮನೆನೂ ಕುಸ್ತು ಬಿದ್ದೋಗತ್ತೆ. ಅಂದ್ರೆ ಆ ಅನಾಮಿಕಾ ಮತ್ತೆ ಶಕ್ತಿ ಕಾಲ್ ಮಾಡಿದ್ಲಾ?
ಅಂದ್ರೆ ವಿಕ್ಕಿ ಜೈಲ್ಗೆ ಹೋಗೋದ್ರ ಹಿಂದೆ ಅವಳ ಕೈವಾಡನೂ ಇದೆ ಅಂತ ಕನ್ಫರ್ಮ್ ಆಯ್ತು. ಆ ಹೆಂಗಸಿನ ಬಗ್ಗೆ ನಿಮಗೂ ಗೊತ್ತಾ? ಅವತ್ತು ಮೆಹಂದಿ ಪಾರ್ಟಿಗೆ ಅವಳು ಬಂದಿದ್ನು. ನಮ್ ಎದುರೇ ಇದ್ದು ನಮ್ಗೆ ಹೀಯಾಳ್ಸದು. ಆದ್ರೆ ಅವಳು ಯಾರು ಅಂತ ಕಾಣಿಸ್ಕೊಳ್ಳಿಲ್ಲ. ಅಂಕಲ್, ಆ ಅನಾಮಿಕ ಮಹಿಳೆನ ನೋಡಿದವರು ಯಾರು ಇಲ್ವಾ? ನಾನ್ ನೋಡಿದ್ದೀನಲ್ಲ. ಟಿಂಗ್ 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 ಅಟಿಂಗ್ ಚಿಕಿಂಗ್ ಟಿಂಗ್ ನಾನಿದ್ದೀನಲ್ಲ. ಆಶೀರ್ವಾದ ಮಾಡಿ. ಚೆನ್ನಾಗಿರಪ್ಪ. ನೀವು ಆ ಅನಾಮಿಕ ಮಹಿಳೆನ ನೋಡಿದ್ದೀರಾ? ನೋಡೋದೇನು ಮರೆಯುವಂತ ಫಿಗರ್ ಅದು. ನೋಡೋದೇನೋ ಅವಳ ಜೊತೆ ಮಾತಾಡಿದ್ದೀನಿ. ಆ ಕಣ್ಗಳನ್ನ ಮರೆಯಕ್ಕಾಗುತ್ತಾ? ಮಾತಾಡಿ ಹಾಯ್ ಬಾಯ್ ಅಂತ ಹೇಳಿ ಕಳಿಸಿದಿರಿ. ಅವತ್ತು ಪ್ರೋಗ್ರಾಮ್ ಎಲ್ಲ ನಾನೇ ನೋಡ್ಕೊಂಡಿರೋದಲ್ವಾ. ಆ ಪ್ರೋಗ್ರಾಮಿಗೆ ಯಾರ್ಯಾರು ಬಂದಿದ್ರು, ಎಷ್ಟು ನೋಣಗಳು ಒಳಗೆ ಬಂದಿತ್ತು, ಎಲ್ಲ ಲಿಸ್ಟು ನನ್ನ ಹತ್ರ ಇದೆ. ಅಂದ್ರೆ ನಮ್ಮ ಅಕ್ಕನ ಮನೆ ಪ್ರೋಗ್ರಾಮ್ ಅಲ್ವಾ, ಹಂಗಾಗಿ ಆಡ್ಕೊಂಡಿದ್ದೆ. ಇವನ್ ಮಾತನ್ನ ಸೀರಿಯಸ್ ಆಗಿ ತಗೊಂಬೇಡಿ. ಆ ಅನಾಮಿಕನ ನೋಡಿಲ್ದೇ ಇದ್ರು ಸುಮ್ಮನೆ ಬಿಲ್ಡಪ್ ತಗೊಂತಾನೆ ಇವನು. ಸರಿಯಾಗಿ ನೋಡಿದನೋ ಇಲ್ವೋ ಸೆಕೆಂಡ್ರಿ, ಎಲ್ಲರನ್ನ ನೋಡಿರೋದು ಇವನೊಬ್ನೇ. ಅವಳು ಯಾರು ಅನ್ನೋದನ್ನ ಇವನಿಂದ ಕಂಡುಹಿಡಿಬೇಕು. ಬಿಸಿ ಬಿಸಿ ಕಾಫಿ. ಹೇ ಶ್ರೀಮಂತ್, ಹೆಸರು ಇಷ್ಟೊಂದು ಸ್ವೀಟ್ ಆಗಿದ್ಯಾ? ನನಗ್ ಕಾಫಿ ಹೊರಡ್ಬಿಟ್ರಲ್ಲ. ಅದು ನೀವೆಲ್ಲಿ ಬೈದ್ ಬಿಡ್ತಿರೋ. ತಗೊಳ್ಳಿ. ವಂ ಧನಲಕ್ಷ್ಮಿ ನನ್ನ ನೋಡಿ ನಗ್ತಿದ್ದಾಳೆ. ಇನ್ನೊಂದು ಕಪ್ ಕಾಫಿ ತರ? ಬೇಡ. ನಿಮ್ಗೆ ಕಾಫಿ ಮಾಡಕ್ ಬರುತ್ತಾ? ಹೌದು, ಕಾಫಿ, ಟೀ, ತಿಂಡಿ, ಊಟ ಎಲ್ಲ ಮಾಡ್ತೀನಿ. ನೀವು ಹೂ ಅಂದ್ರೆ ಜೀವನ ಪೂರ್ತಿ ಅಡಿಗೆ ಮಾಡ್ಕೊಂಡಿದ್ದು. ಇವತ್ ಬೇಡ, ಎಲ್ರೂ ಇದ್ದಾರೆ. ನಾಳೆ ಇವನೊಬ್ನೇ ಇದ್ದಾಗ ಆ ಅನಾಮಿಕ ಯಾರು ಅಂತ ಬಾಯಿ ಬಿಡಿಸ್ತೀನಿ. ಪೇಷಂಟ್ಗೆ ನೀವೇನಾಗಬೇಕು? ಡಾಕ್ಟರ್, ನಾನು ಅವ್ರ ಬ್ರದರ್. ಅವ್ರ ಹಸ್ಬೆಂಡ್ ಬಂದಿಲ್ವಾ? ಅದು ಪರ್ಸ್ನಲ್ ಎಮರ್ಜೆನ್ಸಿ ಇತ್ತು. ಪರವಾಗಿಲ್ಲ, ನನ್ನ ಹತ್ರನೇ ಹೇಳಿ. ರಿತು ಆರಾಮಾಗಿದ್ದಾಳ ಅಲ್ವಾ? ಮಗುನೂ ಆರಾಮಾಗಿದೆ ಅಲ್ವಾ? ನೋಡಿ ಮಿಸ್ಟರ್, ನಮ್ಮ ಕಡೆಯಿಂದ ನಾವೆಲ್ಲ ಪ್ರಯತ್ನನೂ ಮಾಡಿದ್ದೀವಿ. ಕೆಲವೊಂದು ಸಲ ನಾವೇನು ಅನ್ಕೊಂಡ್ರು ದೇವರಾಟ ಏನೇನೋ ಇರುತ್ತೆ. ಇಷ್ಟರಲ್ಲೇ ಕಷ್ಟ ಕಳೀತಲ್ಲ ಅಂತ ಸಮಾಧಾನ ಪಡ್ಕೋಬೇಕು. ಡಾಕ್ಟರ್, ನನ್ನ ತಂಗಿ ಆರಾಮಾಗಿದ್ದಾಳೆ. ಎಸ್, ನೀವು ಭಯಪಡುವಂಥದ್ದು ಏನಿಲ್ಲ. ಅವ್ರು ತುಂಬಾ ಆರಾಮಾಗಿದ್ದಾರೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಆದ್ರೆ ಆದ್ರೆ ಏನು ಡಾಕ್ಟರ್?
ನಾವು ಅವ್ರ ಮಗುನ್ ಕಾಪಾಡೋಕ್ಕಾಗ್ಲಿಲ್ಲ. ಆದ್ರೆ ನೀವು ಧೈರ್ಯ ಕಳ್ಕೋಬೇಡಿ. ಅಲ್ಲ ಡಾಕ್ಟರ್, ಮಗುನ್ ಕಳ್ಕೊಂಡಿರೋದಕ್ಕೆ ನಿಮ್ ತಂಗಿನೂ ದುಃಖದಲ್ಲೇ ಇರ್ತಾರೆ. ಅವ್ರಿಗೆ ನೀವೇ ಧೈರ್ಯ ಹೇಳ್ಬೇಕಲ್ವಾ? ನನ್ನ ತಂಗಿ ಇನ್ನು ಎಷ್ಟು ದಿನ ಹಾಸ್ಪಿಟಲ್ ಇರಬೇಕಾಗತ್ತೆ? ಪ್ರೆಗ್ನೆನ್ಸಿ ಇನ್ನು ಫಸ್ಟ್ ಟ್ರೈಮಿಸ್ಟರ್. ಅಡ್ಮಿಟ್ ಆಗೋ ಅವಶ್ಯಕತೆ ಏನೂ ಇಲ್ಲ. ನೀವು ಮನೆಗೆ ಕರ್ಕೊಂಡು ಹೋಗ್ಬೋದು. ಅವ್ರು ಅಲ್ಲೇ ರೆಸ್ಟ್ ಮಾಡಲಿ. ಹಾಗೆ ಇನ್ನೊಂದು ವಿಷಯ, ಪಾಪ ಅವ್ರ ಮನಸ್ಸು ಇನ್ನೂ ತುಂಬಾ ಸೂಕ್ಷ್ಮವಾಗಿರುತ್ತೆ ಇವಾಗ. ಅವ್ರಿಗೇನು ಆಘಾತ ಆಗದೆ ಇರೋ ಹಾಗೆ ನೀವು ನೋಡ್ಕೋಬೇಕು. ನೋಡಿದ್ರೇನ್ರಿ, ಪ್ರೆಗ್ನೆನ್ಸಿ ಆದಾಗ ಮನೆಯವರೆಲ್ಲ ಎಷ್ಟು ಆತಂಕ ಆಗಿರ್ತಾರೆ ಅಂತ. ನೀತು ಅಣ್ಣ ತುಂಬಾ ದುಃಖ ಪಡ್ತಿದ್ದಾರೆ ಪಾಪ. ಅದ್ಯಾರೋ ರೀತು ಅನ್ನೋರು ಪ್ರೆಗ್ನೆನ್ಸಿ ನಾಟಕ ಆಡ್ಕೊಂಡು ಬಂದಿದ್ರಲ್ವಾ, ಫಸ್ಟ್ ಉಗಿದು ಕಳಿಸ್ರಿ ಅವ್ರನ್ನ. ಅದಕ್ಕೆ ಡಾಕ್ಟರ್ಗೆ ನಾನು ಪ್ರೆಗ್ನೆಂಟ್ ಅಲ್ಲ ಅನ್ನೋದು ಗೊತ್ತಾಗೋಯ್ತು. ಬಾಯಿ ಬಂದಂಗ್ ಬೈದ್ರು. ಬ್ರೋಗೆ ಎಲ್ಲಿ ಹೋಗಿ ಹೇಳ್ಬಿಡ್ತಾರೆ ಅಂತ ಭಯ ಆಗ್ತಿದೆ. ಆದ್ರೆ ನೀನ್ ಸಿಗಾಕೊಳ್ಳಲ್ಲ. ಅದ್ ಹೇಗೆ? ಏನ್ ಬೇಕಿತ್ತು ಮೇಡಮ್? ಸಿಸ್ಟರ್, ಅದ್ಯಾರೋ ನೀತು ಅನ್ನೋ ಪೇಷಂಟ್ ಮಗು ಬದುಕಲ್ಲ ಅಂತ ಮಾತಾಡ್ತಿದ್ರಲ್ಲ, ಅವ್ರ ಕಡೆಯವ್ರು ಬಂದಿದ್ದಾರಾ? ಹಾ ಮೇಡಮ್, ಹೊರಗಡೆ ಇದ್ದಾರೆ. ಓಕೆ, ಅವರು ಡಾಕ್ಟರ್ ಹತ್ರ ಹೋಗ್ಬಾರ್ದು. ಅವ್ರ ಜೊತೆ ನೀವೇ ಮಾತಾಡಿ ಅವ್ರನ್ನ ಕಳಿಸ್ಬಿಡಿ. ಅದೇಗಾಗುತ್ತೆ ಮೇಡಮ್? ಎಲ್ಲ ಸಾಧ್ಯ. ನೀತು ಕಡೆಯವ್ರ ಬದಲಾಗಿ ರಿತು ಕಡೆಯವ್ರನ್ನ ಕರೆದು ರಿತು ಮಗು ಬದುಕಲ್ಲ ಅಂತ ಹೇಳಿ. ಡಾಕ್ಟರ್ ಗೊತ್ತಾದ್ರೆ ತುಂಬಾ ಕಷ್ಟ ಆಗುತ್ತೆ ಮೇಡಮ್. ಈಗ ಸರಿ ಮೇಡಮ್, ಟ್ರೈ ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು. ನಿಜವಾಗ್ಲು ಥ್ಯಾಂಕ್ಸ್. ಅದಕ್ಕೆ ಹೇಳ್ದಾಗೆ ನನ್ನ ಕಾಪಾಡ್ಬಿಟ್ರಲ್ಲ. ಥ್ಯಾಂಕ್ ಯು ಸೋ ಮಚ್.